ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಬೆಳಿಗ್ಗೆನೇ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ. ಸೊ ಹಾಗೆ ಮೊನ್ನೆ ನಾನು ಇವರು ಕ್ಲೀನಿಂಗ್ ಮಾಡೋದ ವೀಡಿಯೋನ ಸ್ವಲ್ಪ ತೋರಿಸಿದ್ದೆ. ಸೊ ಕ್ಲೀನ್ ಆದ ನಂತರ ಹೇಗಿದೆ ನೋಡಿ, ಬ್ಯಾಕ್ಗ್ರೌಂಡ್ ಈ ರೀತಿ ಕಾಣಿಸ್ತಾ ಇದೆ. ಎಲ್ಲ ಕಟ್ ಮಾಡಿದ್ದಾರೆ ಇಲ್ಲಿ ಕೂಡ. ಸೊ ಬಾದಾಮ್ ಗಿಡ ಇತ್ತು, ಅದನ್ನು ಕೂಡ ಕಟ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತೇಳಿದರೆ, ಹಿಂದುಗಡೆಯಿಂದ ಕಟ್ ಮಾಡ್ತಾ ಇದ್ರಲ್ವ, ಈ ರೀತಿ ಕಟ್ ಮಾಡಿದ್ದಾರೆ, ಫುಲ್ ತೆಗೆದು ಬಿಟ್ಟಿದ್ದಾರೆ. ಸೊ ಇಲ್ಲಿ ಕ್ಲೀನ್ ಮಾಡಿ ಎಲ್ಲ ಇಲ್ಲಿ ಹಾಕಿದ್ದಾರೆ. ಸೊ ಈ ರೀತಿ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಗಿಡಗಳನ್ನೆಲ್ಲ ಕಟ್ ಮಾಡಿದ್ದಾರೆ, ಬೇರೆ ಯಾವುದೇ ರೀತಿ ಇಲ್ಲ, ಆದರೆ ಗಿಡಗಳನ್ನು ಚೆನ್ನಾಗಿ ಕಟ್ ಮಾಡಿದ್ದಾರೆ, ಎಲ್ಲ ತೆಗೆದಿದ್ದಾರೆ, ಕ್ಲೀನಾಗಿ ತೆಗೆದಿದ್ದಾರೆ. ಇನ್ನು ಚೆನ್ನಾಗಿ ದೊಡ್ಡ ಗಿಡ ಆಗ್ತದೆ, ಅದು ಕೂಡ ಅಷ್ಟೇ. ಎಲ್ಲನೂ ಈ ರೀತಿ ಕಟ್ ಮಾಡಿದ್ದಾರೆ. ಇನ್ನು ಈಗ ಹೂ ಕೂಡ ಆಗೋದಿಲ್ಲ ಅಂತ, ಸೊ ಹಾಗಾಗಿ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಇವತ್ತು ನಾನು ನಿಮ್ಮ ಜೊತೆ ಇನ್ಸ್ಟೆಂಟಾಗಿ ಮಾಡೋ ಅಂಥ ಒಂದು ದೋಸೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪತಾಂಜಲಿ ಅವ್ರದ್ದು ಪೋಹಾ ತಗೊಂಡಿದ್ದಾನೆ. ಸೊ ಇದು ದಪ್ಪ ಅವಲಕ್ಕಿ, ಆರ್ಡಿನರಿ ಅವಲಕ್ಕಿ ಅಲ್ಲ, ಸ್ವಲ್ಪ ದಪ್ಪ ಇದೆ ಈ ಅವಲಕ್ಕಿ. ನೋಡಿ ನಾನು ಈಗ ಹಾಕ್ತೀನಿ ಯಾವ ರೀತಿ ಇದೆ ಅಂತ ನೋಡಿ. ಆಲ್ರೆಡಿ ಎಲ್ರಿಗೂ ಗೊತ್ತಿರ್ಬೋದು, ಆದರೆ ನಿಮ್ಮ ಜೊತೆ ಒಮ್ಮೆ ಶೇರ್ ಮಾಡೋಣ ಅನ್ನಿಸ್ತು. ಗೊತ್ತಿಲ್ಲದವರು ಒಮ್ಮೆ ನೋಡಿ. ಇದಕ್ಕೆ ಪ್ಯಾಕೆಟಿಗೆ ಎಷ್ಟು 35 ರೂಪಾಯಿ 45 ರೂಪಾಯಿ ಏನೋ ಇದೆ. ಸೊ ಇಲ್ಲಿ ನಾನಿದು 5 ಜನರಿಗಾಗುವಷ್ಟು ಹಾಕ್ತಾ ಇದ್ದೇನೆ. ಇದಕ್ಕೆ 45 ರೂಪೀಸ್ ಅಂತ ಆಗಲೇ ಹೇಳಿದೆ ನೋಡಿ, ಅದನ್ನೇ ತೋರಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಅಕ್ಕಿ ರವೆ ಏನಿದೆ ನೋಡಿ ಅದನ್ನು ತಗೊಂಡಿದ್ದಾನೆ, ಅದು ಕೂಡ 1 ಕಪ್ನಷ್ಟು ಹಾಕ್ಕೊಂಡಿದ್ದಾನೆ. ಹಾಗೆ ಮೊಸರು ಸ್ವಲ್ಪ ಜಾಸ್ತಿ ಕೂಡ ಬೇಕಿದ್ರೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು 6 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದಾನೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮ್ಮ ಎಷ್ಟು ಪೋಹ ಏನಿದೆ ನೋಡಿ, ಪೋಹ ಹಾಗೆ ಅಕ್ಕಿ ರವೆ ಹಾಗೆ ಮೊಸರನ್ನ ಹಾಕಿದ್ವಿ ನೋಡಿ, ಅದು ಚೆನ್ನಾಗಿ ಮುಳುಗೋ ಥರ ಇರಬೇಕು. ನೀರು ಅದಕ್ಕಿಂತ ಜಾಸ್ತಿ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷದಷ್ಟು ಹೊತ್ತು ಅರ್ಧ ಗಂಟೆಯಷ್ಟು ಹೊತ್ತು ನಾವು ಇದನ್ನು ಬದಿಗೆ ಇಟ್ಟು ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಉಬ್ಕೊಂಡು ಬರಲಿ ಅಂತ. ನಂತರ ಇದನ್ನು ನಾವು ನೋಡಿ, ಇಲ್ಲಿ ಹತ್ತಿರದಲ್ಲಿ ಮೋನಿಶಾ ಇದ್ದಾಳೆ. ಮೋನಿಶಾ ನನ್ನಲ್ಲಿ ಕೇಳ್ತಾ ಇದ್ದಾಳೆ, ಸಾಕಾ ನೀರು ಹಾಕಿದ್ದು, ಸಾಕಾ, ಬೇಕಾ ಇನ್ನೂ ಕೂಡ ಹಾಕಬೇಕಾ ನೀರು ಅಂತ ಹೇಳ್ತಾ ಇದ್ದಾಳೆ. ಯಾಕಂದರೆ ಅವಳಿಗೆ ಬರೀಲಿಕ್ಕೆ ಇದೆ ಅಂತೆ. ಹಾಗೆ ನನಗೆ ಎಕ್ಸಾಮ್ ಇದೆ, ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಸೊ ಅವಳು ಮೊಬೈಲ್ ಓದ್ತೋ ಟೈಮಲ್ಲಿ ನಾನು ಅವಳನ್ನು ಕರೆದಿದ್ದೇನಂತ ನನ್ನ ಅನಿಸಿಕೆ ಅಲ್ವಾ. ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹೆಲ್ಪ್ ಮಾಡ್ತಾ ಇದ್ದಾಳೆ ಮೋನಿಶಾ, ಹಾಗೇನಿಲ್ಲ, ನಾನು ಕರೆದಾಗ ಬರ್ತಾಳೆ. ಹಾಗೆ ಇಲ್ಲಿ ನೋಡಿ, ನಾನು ಅರ್ಧ ಗಂಟೆಯ ನಂತರ ಇಲ್ಲಿ ಪೋಹನ ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ಇಷ್ಟು ಉಬ್ಬಿಕೊಂಡು ಬಂದಿದೆ. ಈಗ ಇದನ್ನು ಗ್ರೈಂಡ್ ಮಾಡಬೇಕು ನಾವು. ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನೋಡಿ, ಇದಕ್ಕೆ ಈಗ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡಿ, ಈಗ ಈ ರೀತಿ ಗ್ರೈಂಡ್ ಮಾಡಿಕೊಂಡೆ. ಅದು ಸ್ವಲ್ಪ ಮಾತಾಡುವಾಗ ಆಚೆ ಈಚೆ ಆಗ್ತದೆ ಮಾರೈತಿ. ನಾನಿನ್ನು ರೋಬೋಟಾ? ಅಲ್ಲ ನೋಡಿ, ಹತ್ತಿರದಲ್ಲಿ ಕೂತ್ಕೊಂಡಿದ್ದಾಳೆ. ವಾಯ್ಸ್ ಓವರ್ ಕೊಡುವಾಗಲೂ ಅವಳದು ಕಿರಿಕಿರಿ ಇದ್ದದ್ದೇ. ಅದರ ಎಡೆಯಲ್ಲಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ, ಅದರ ಎಡೆಯಲ್ಲಿ ನನಗೆ ಕಿಂಡಲ್ ಮಾಡ್ತಾ ಇದ್ದಾಳೆ. ನೋಡಿ ಇಲ್ಲಿ ನೀನು ಸುಮ್ಮನೆ ಕೂತ್ಕೊಳ್ತೀಯಾ? ನೋಡೋದಿಲ್ಲ ನಾನು. ಹಾಗೆ ಇಲ್ಲಿ ಸೋಡಾದ ಹುಡಿ, ಅಡುಗೆ ಸೋಡಾ ನೋಡಿ, ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ನೋಡಿ, ಹತ್ತಿರ ಕೂತ್ಕೊಂಡು ಏನಾದರೂ ಒಂದು ಕಿರಿಕಿರಿ ಮಾಡ್ತಾ ಇರ್ತಾಳೆ. ಅವಳಿಗಂತೂ ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಆಗೋದಿಲ್ಲ. ಮನುಷ್ಯನ ಆಲ್ಮೋಸ್ಟ್ ಪರಿಚಯ ಇದ್ದವರಿಗೆ ಗೊತ್ತೇ ಇರ್ತದೆ ಮನುಷ್ಯ ಹೇಗಿದ್ದಾಳೆ ಅಂತ. ಹತ್ತಿರ ಕೂತ್ಕೊಂಡ್ರೆ ಏನಾದರೂ ಒಂದು ಕೀಟಲ್ಲೇ ಮಾಡ್ತಾನೆ ಇರ್ತಾಳೆ. ನಾನು ಹಾಗೆ ಇಲ್ಲ, ಇಲ್ಲಿ ಮಾತ್ರ ಹಾಗೆ ಇಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸೊ ನೋಡಿ, ಇಲ್ಲಿ ಹತ್ತಿರ ವೀಡಿಯೋ ಮಾಡೋದು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ. ಸೊ ಇಲ್ಲಿ ನಾನು ತವಾನ ಹೊರಗೆ ತೆಗೆದುಬಿಟ್ಟು ಇಲ್ಲಿ ನಾನು ದೋಸೆನ ಹೊಯ್ತಾ ಇದ್ದೀನಿ. ಯಾಕಂದರೆ ತುಂಬ ಜಾಸ್ತಿ ಬಿಸಿ ಆದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ತವಾನ ಈ ಕಡೆ ತಗೊಂಡು ನಾನು ದೋಸೆ ಹೊಯ್ದಿದ್ದೇನೆ. ಆಮೇಲೆ ಹೀಗೆ ಇಟ್ಟು ಒಂದು
4ರಿಂದ 5 ನಿಮಿಷದೊಳಗೆ ದೋಸೆ ರೆಡಿಯಾಗುತ್ತೆ. ಚೆನ್ನಾಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ನಾನು ಇದರ ಜೊತೆ ನನಗೆ ಆಲೂಗಡ್ಡೆ ಮತ್ತು ಅಲಸಂದೆ ಬೀಜದ ಪದಾರ್ಥ ಇತ್ತು, ಚೆನ್ನಾಗೇ ಇತ್ತು. ಸೊ ನಾವು ಎಂಜಾಯ್ ಮಾಡಿದ್ವಿ ತಿಂದ್ಕೊಂಡು. ನೀವು ಕೂಡ ಇದೇ ರೀತಿ ಒಮ್ಮೆ ಮಾಡಿ ಮನೆಯಲ್ಲಿ ಎಂಜಾಯ್ ಮಾಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎರಡೂ ಕಡೆ ಕೂಡ, ಆದರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ಹಾಗೆ ನನಗೆ ಫ್ಲಿಪ್ಕಾರ್ಟಿಂದ ನಾನೊಂದು ವಸ್ತುನ ತರಿಸಿದ್ದೇನೆ. ಏನಾಗಿರ್ಬೋದು ನೋಡೋಣ ಏನಂತ. ಓಪನ್ ಮಾಡಲಾ ಬೇಡವಾ? ನಾನೊಬ್ಬಳೇ ಇದ್ದೇನೆ. ಮನುಷ್ಯ ಅಜ್ಜಿ ಮನೆಗೆ ಹೋಗಿದ್ಲು. ಸೊ ಈಗ ನಾನು ಓಪನ್ ಮಾಡೋಣ ಅಂದ್ಕೊಂಡಿದ್ದೇನೆ. ಸೊ ಟ್ರೈಪಾಡಲ್ಲಿ ಹಾಕ್ಬೋದಿತ್ತು ಮೊಬೈಲ್ನ ನಾನು. ಅದರಲ್ಲಿ ಬಾಕ್ಸಲ್ಲಿ ಏನಿದೆ ಅಂತ ನೋಡೋ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಕೈಯಲ್ಲೇ ವಿಡಿಯೋನ ಮಾಡ್ತಾಯಿದ್ದೀನಿ. ಎಸ್, ನಾನು ಮೊಬೈಲ್ ತಗೊಂಡಿದ್ದೇನೆ. ತುಂಬ ದಿನಗಳಿಂದ ಮೊಬೈಲ್ ಇಲ್ಲದೆ ವಿಡಿಯೋ ಮಾಡೋಕ್ಕಾಗದೆ ಕಷ್ಟಪಡ್ತಾಯಿದ್ದೆ. ಸೊ ಇವರಲ್ಲಿ ತುಂಬ ಸರಿ ಹೇಳಿದೆ, ಬಟ್ ಹೇಳಿದ್ರು ಅವರು ಒಂದು ಸ್ವಲ್ಪ ತಾಳ್ಮೆಯಿಂದ ಇರು, ಕೊಡಿಸೋಣ ಅಂತೇಳಿ. ಸೊ ಮೊನ್ನೆ ಹೇಳಿದರು ನಿನ್ನ ಮೊಬೈಲ್ನ ಫ್ಲಿಪ್ಕಾರ್ಟಿಂದ ತರಿಸು ಅಂತ. ಸೊ ಹಾಗಾಗಿ ಆ ಮೊಬೈಲ್ನ ತಗೊಂಡೆ. ನನಗಂತೂ ಮೊಬೈಲ್ ತುಂಬಾ ಇಷ್ಟ ಆಯಿತು. 2 ದಿನ ಬಿಟ್ಟು ಮೋನಿಶಾ ನನಗೆ ಸಿಮ್ ಎಲ್ಲ ಹಾಕಿ ಕೊಟ್ಟಳು ಅದಕ್ಕೆ. ಸೊ ನಿಮ್ಮಲ್ಲಿ ಈಗ ನಾನು ಮಾತಾಡಬೇಕಿದ್ರೆ ಮೋನಿಶಾ ನನಗೆ ಇವತ್ತು ಸಿಮ್ನ ಹಾಕಿ ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಇದೆ ಮೊಬೈಲ್. ನನಗೆ ಕ್ಯಾಮರಾ ಅಂತೂ ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈಗ ನೀವು ಅನ್ಕೋಬೋದು ಇದು ಯಾವುದು ಮೊಬೈಲ್ ಅಂತ. ಮೋಟ್ರೋಲಾ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡುವಾಗಲೇ ಯಾವುದು ಅಂತ. ಸೊ ಇದರ ಹೆಸರನ್ನ ಮೋನಿಶಾನೇ ಹೇಳ್ತಾಳೆ. ಮೋಟೋರೋಲಾ ಎಡ್ಜ್ 50 ಫ್ಯೂಷನ್. ಸೊ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾರು ಬೇಕಿದ್ರು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ. ರೇಟ್ ಕೂಡ ಅಷ್ಟೇ ತುಂಬ ಕಡಿಮೆ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದರಲ್ಲಿ ಕವರ್ ಕೂಡ ಬಂದಿದೆ, ಮೊಬೈಲಿಗೆ ಕವರ್ ಕೂಡ ಇದೆ. ಕವರ್ ಅಂತೂ ತುಂಬ ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ ನನಗೆ ಇಷ್ಟ ಆಗಿರುವಂಥ ಕಲರ್ನ ತಗೊಂಡಿದ್ದೇನೆ. ಪಿಂಕ್ ಕಲರಲ್ಲಿದೆ. ಕವರ್ ಕೂಡ ಅಷ್ಟೇ ಪಿಂಕ್ ಕಲರಲ್ಲಿ ಬಂದಿದೆ ನೋಡಿ, ಲೈಟ್ ಪಿಂಕಲ್ಲಿದೆ. ಸೊ ತುಂಬಾ ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್ ಪರ್ಚೇಸ್ ಅಂತ ನನಗನ್ನಿಸ್ತಾ ಇದೆ. ಫ್ಲಿಪ್ಕಾರ್ಟ್ ನನಗೆ ಇದನ್ನು ತುಂಬ ದಿನಗಳಿಂದ ತೋರಿಸ್ತಾ ಇತ್ತು, ಇದನ್ನು ತಗೋ ಅಂತ ಹೇಳ್ತಾ ಇತ್ತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ನನಗೆ ಚಾರ್ಜರ್ ಕೂಡ ಸಿಕ್ಕಿದೆ. ಚಾರ್ಜರ್ C2C ಇದೆ. ಹಾಗೆ ಇದರ ಜೊತೆ ನನಗೆ ಸಿಮ್ ಪಿನ್ ಏನಿದೆ ನೋಡಿ ಅದು ಕೂಡ ಸಿಕ್ಕಿದೆ. ಈಗಿನ ಮೊಬೈಲಲ್ಲಿ ಹೆಚ್ಚಾಗಿ ನಮಗೆ ಚಾರ್ಜರ್ ಸಿಗ್ತಾ ಇಲ್ಲ. ಸೊ ಇದರಲ್ಲಿ ಚಾರ್ಜರ್ ಕೂಡ ಬಂದಿದೆ. ನಾನು ಫ್ಲಿಪ್ಕಾರ್ಟಲ್ಲಿ ತುಂಬ ಮೊಬೈಲ್ಗಳನ್ನು ನೋಡಿದ್ದೆ. ನಾನು ತಮ್ಮನಲ್ಲಿ ಕೂಡ ಕೇಳಿದೆ ಯಾವುದಾದ್ರೂ ಒಳ್ಳೇದು ಮೊಬೈಲ್ ಇದ್ದರೆ ಹೇಳು ಅಂತ. ಹಾಗೆ ಅವನು ಹೇಳಿದ ಇದು ಚೆನ್ನಾಗಿದೆ, ನೀನು ಪರ್ಚೇಸ್ ಮಾಡ್ಕೋಬೋದು ಇದನ್ನು ಅಂತ. ಸೊ ಮೋನಿಶಾ ಕೂಡ ಹೇಳಿದ್ಲು ನೋಡಿಮ್ಮ ಇದು ಚೆನ್ನಾಗಿದೆ ಅಂತ. ಹಾಗೆ ಇನ್ನೊಂದು ಫೋನ್ ಇತ್ತು ನಥಿಂಗ್ ಅಂತ, ಅದು ಕೂಡ ಚೆನ್ನಾಗಿತ್ತು ನೋಡಿ. ಇಲ್ಲಿ ಮೊಬೈಲ್ನ ತೋರಿಸ್ತಾ ಇದ್ದೇನೆ ಆನ್ ಮಾಡಿ. ಫ್ಲಿಪ್ಕಾರ್ಟಿಂದ ಬಂದಾಗ ನಮಗೆ ಇದನ್ನು ಓಪನ್ ಮಾಡಿ ಅವರೇ ತೆಗೆದು ತೋರಿಸ್ತಾರೆ. ಈ ರೀತಿ ಇದೆ ಮೊಬೈಲಲ್ಲಿ ಏನು ಡ್ಯಾಮೇಜ್ ಇಲ್ಲ ಅಂತ. ಗುಡ್ ಈವ್ನಿಂಗ್, ಉತ್ತಮಗೆರಲ್ಲಿದ್ದೇನೆ. ಸೊ ಇಷ್ಟು ಕೆಲಸ ಆಯಿತು, ಕೆಲಸ ಆಗ್ತಾ ಇದೆ. ಸೊ ವಿಡಿಯೋ ರೆಕಾರ್ಡಿಂಗ್ ಹೇಗೆ ಬರುತ್ತೆ ಅಂಥೇಳಿ ಒಂದು ರೆಕಾರ್ಡ್ ಮಾಡಿದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ವಿಡಿಯೋ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಬ್ಯಾಕ್ಗ್ರೌಂಡ್ ಇದಿದೆ. ಇದರಲ್ಲಿ ಬ್ಯಾಕ್ಗ್ರೌಂಡ್ ತೋರಿಸೋದಕ್ಕಾಗೋದಿಲ್ಲ. ಒಂದು ನಿಮಿಷ ನೋಡಿ. ಹೊಸ ಮೊಬೈಲಲ್ಲಿ ಈ ರೀತಿ ವಿಡಿಯೋ ರೆಕಾರ್ಡಿಂಗ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ಪರ್ಚೇಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಕ್ಯಾಮರಾ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಹೆಚ್ಚಾಗಿ ಪರ್ಚೇಸ್ ಮಾಡಿರೋದೇ ಇದಕ್ಕಂತೇಳಿ, ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಅಂಥೇಳಿ. ಇಲ್ಲಿ ನೋಡಿ ನೀಟಾಗಿ ಬಂದಿದೆ, ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕುರ್ತಮುಗೆಲ್ಲ ಹೇಗಿದ್ದೆ ಹಾಗೆ ಕಾಣಿಸ್ತಾ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತೆ ಮನುಷ್ಯ ನಿಮಗೆ ತೋರಿಸೋದಕ್ಕಂತ ಈ ರೀತಿ ರೆಕಾರ್ಡ್ ಆಗುತ್ತೆ ಅಂಥೇಳಿ ಮತ್ತೆ ಈ ರೀತಿ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ನೋಡಿ. ಚೆನ್ನಾಗೇ ಕಾಣಿಸ್ತಾ ಇದೆ. ಇಲ್ಲಿ ಬೆಕ್ಕು ಕೂತ್ಕೊಂಡಿದೆ ಅಂತ ಹೇಳ್ತಾ ಇದ್ದಾನೆ. ಹಿಂದುಗಡೆಯಿಂದ ಸಾಂಗ್ ಆಗ್ತಾ ಇದೆ, ಹಾಗಾಗಿ ನಾನು ಮಾಡಿದೆ ವಾಯ್ಸ್ನ. ಬೆಕ್ಕು ಅವರ ಚಪ್ಪಲಲ್ಲಿ ಕೂತ್ಕೊಂಡಿದೆ. ಸೊ ಅದನ್ನು ನಾನು ತೋರಿಸ್ತಾ ಇದ್ದೇನೆ, ಇಲ್ಲಿ ಇದೆ ಅಂತ ಮನುಷ್ಯ ತೋರಿಸ್ತಾ ಇದ್ದಾಳೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.